ಕರಸೇವಕ ನನ್ನನ್ನು ಕೂಡ ಬಂಧಿಸಿ ಅನ್ನೋ ಅಭಿಯಾನಕ್ಕೆ ಬಿಜೆಪಿ ನಿನ್ನೆಯಿಂದ ಕೂಡ ಕರೆ ಕೊಟ್ಟಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೆಂಗಳೂರಿನಲ್ಲಿ ಸುನೀಲ್ ಕುಮಾರ್ ಅವರು ಪೊಲೀಸ್ ಠಾಣೆ ಎದುರು ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ರು. ಇದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ರೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವಿಭಿನ್ನವಾಗಿ ಪ್ರತಿಭಟನೆಗೆ ಧುಮುಕಿದ್ದಾರೆ ಬಿಜೆಪಿ ನಾಯಕರು. ಚಿಕ್ಕಮಗಳೂರು ನಗರ ಠಾಣೆ ಎದುರು ಸಿಟಿ ರವಿ ಅವರು ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ಶ್ರೀರಾಮನ ಮಂತ್ರದೊಂದಿಗೆ ಸಿಟಿ ರವಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ಠಾಣೆ ಎದುರು ಸುನೀಲ್ ಕುಮಾರ್ ಕೂಡ ಪ್ರತಿಭಟನೆ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಾಗೂ ಸರ್ಕಾರದ ನೀತಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಕರಸೇವಕನನ್ನ ಬಂಧಿಸಿದ್ರಲ್ಲ, ನಮ್ಮನ್ನು ಬಂಧಿಸಿ, ನಾವು ಕರಸೇವೆಯಲ್ಲಿ ಪಾಲ್ಗೊಂಡಿದ್ವಿ ಅಂತ ಸವಾಲು ಹಾಕ್ತಿದ್ದಾರೆ. रघुपति राघव राजा राम श्री राम जय जय राम रघुपति राघव राजा राम दशरथ नंदन राजा राम श्री राम जय राम सीता वल्लभ राजा राम दशरथ नंदन राजा राम कौशल्य तनया राजा राम श्री राम जय राम राम सुग्रीव रक्षित राजा राम श्री राम जय राम श्री राम जय राम रघुपति राघव राजा राम श्री राम जय ಹುಬ್ಬಳ್ಳಿಯ ಕರಸೇವಕನ ಬಂಧನವನ್ನ ಖಂಡಿಸಿ ಬಿಜೆಪಿ ನಾಯಕರು ಠಾಣೆಗಳ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡಿತಾ ಇರುವ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಗೆ ಬೆಂಗಳೂರಿನಲ್ಲಿ ಸುನೀಲ್ ಕುಮಾರ್ ಹಾಗೂ ಪಿ ರಾಜೀವ್ನನ್ನ ವಶಕ್ಕೆ ಪಡೆಯೋ ಕೆಲಸವನ್ನ ಪೊಲೀಸ್ನವರು ಮಾಡಿದ್ರು. ಮೊದಲು ಮನವೊಲಿಸೋಕೆ ಟ್ರೈ ಮಾಡಿದ್ರು, ಬಟ್ ಅದಕ್ಕೆ ಒಪ್ಪಲಿಲ್ಲ ಅಂತ ಗೊತ್ತಾದಾಗ ವಶಕ್ಕೆ ಪಡೆಯೋ ಕೆಲಸವನ್ನ ಬೆಂಗಳೂರಿನಲ್ಲೂ ಮಾಡಿದ್ರು. ಅದೇ ರೀತಿ ಚಿಕ್ಕಮಗಳೂರಿನಲ್ಲೂ ಕೂಡ ಕಂಡು ಬಂದಿದೆ. ಪೊಲೀಸರು ಅಲ್ಲಿ ಸಿಟಿ ರವಿ ಅವ್ರನ್ನ ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ರು. ಈಗ ಮಾಡಬೇಡಿ, ಬನ್ನಿ ಮಾತಾಡೋಣ ಅಂತ ಹೇಳಿದ್ರು. ಫಸ್ಟ್ ಮನವೊಲಿಸೋಕೆ ಟ್ರೈ ಮಾಡಿದ್ರು ಕೂಡ ಸಿಟಿ ರವಿ ಅವರು, ಇಲ್ಲ ನನ್ನನ್ನು ಅರೆಸ್ಟ್ ಮಾಡಿ, ನಾನು ಕರಸೇವಕ ಅಂತ ಹೇಳಿ ಹಠ ಹಿಡಿದ್ರು. ಇದರ ಪರಿಣಾಮವಾಗಿ ವಶಕ್ಕೆ ಪಡಿಬೇಕಾದಂತಹ ಸ್ಥಿತಿ ಅಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಬಿಜೆಪಿಗರು ಇಡೀ ಇಶ್ಯೂನಲ್ಲಿ ಜನವರಿ 22ಕ್ಕೂ ಮುಂಚೆನೆ ಈ ಮೂಲಕ ವ್ಯಾಪಕ ಪ್ರತಿಭಟನೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಅನ್ನ ಆರೋಪಿ ಸ್ಥಾನದಲ್ಲಿ ಇಡೋ ಎಲ್ಲಾ ಪ್ರಯತ್ನದಲ್ಲೂ ಕೂಡ ನಾಯಕರು ಮುಂಚೂಣಿಯಲ್ಲಿ ಕಂಡು ಬರ್ತಾ ಇದ್ದಾರೆ. ಅಯೋಧ್ಯೆ ಹೋರಾಟದಲ್ಲಿ ಭಾಗಿಯಾಗಿದ್ದ ಕರಸೇವಕರ 31 ವರ್ಷದ ನಂತರ ಕೇಸ್ಗಳನ್ನು ರಾಜ್ಯ ಸರ್ಕಾರ ಮರು ಓಪನ್ ಮಾಡಿರೋದು. ಹಾಗಾಗಿ ಚಿಕ್ಕಮಗಳೂರು ಮಾಜಿ ಶಾಸಕ ಸಿಟಿ ರವಿ ಅವರು ಕೂಡ ನಾನು ಕೂಡ ಕರಸೇವಕನಾಗಿದ್ದೆ, ಅವತ್ತು ನಾನು ಕೂಡ ಪಾಲ್ಗೊಂಡಿದ್ದೆ, ಹಾಗಾಗಿ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಚಿಕ್ಕಮಗಳೂರು ನಗರ ಠಾಣೆ ಮುಂಭಾಗದಲ್ಲಿ ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಾರೆ. ಅವರ ಒಂದು ಆಗ್ರಹ ಏನಿದೆ ಅನ್ನೋದನ್ನು ಸಹ ಅವರಿಂದನೇ ಕೇಳೋಣ. ಸರ್ ನಮಸ್ತೆ. ಸರ್, ಈಗ ಏಕಾಂಗಿಯಾಗಿ ಠಾಣೆ ಮುಂದೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನು? ಹುಬ್ಬಳ್ಳಿನಲ್ಲಿ ಶ್ರೀಕಾಂತ್ ಪೂಜಾರಿಯವರನ್ನ ಬಂಧಿಸಿದೆ. ಅವರು 31 ವರ್ಷದ ಹಿಂದೆ ಅಯೋಧ್ಯೆಯ ಕರಸೇವೆಯಲ್ಲಿ ಪಾಲ್ಗೊಂಡರು. ಅವರಲ್ಲಿ ಯಾವುದೋ ಒಂದು ಹಳೆ ಕೇಸಿತ್ತು ಅನ್ನುವ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಇದು ದುರುದ್ದೇಶಪೂರ್ವಕವಾಗಿರೋದು ಅಂತಕ್ಕಂಥದ್ದು. ಮತ್ತು ಈಗಲೇ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣದ ಉದ್ಘಾಟನೆಯ ಕ್ಷಣಗಣನೆ ಆಗುವಂಥ ಸಂದರ್ಭದಲ್ಲಿ ಈ ಬಂಧನ ಮಾಡಿರ್ತಕ್ಕಂಥದ್ದು ದುರುದ್ದೇಶಪೂರ್ವಕ. ಒಂದು ನನಗನ್ಸುತ್ತೆ ಸರ್ಕಾರ ಒಂದು ಸಂದೇಶ ಕೊಡಲಿಕ್ಕೆ ಹೊರಟಿದೆ. ನಾವು ರಾಮ ಭಕ್ತರ ಜೊತೆಗಿಲ್ಲ, ಅಯೋಧ್ಯೆಯ ಕರಸೇವಕರ ಜೊತೆಗಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದೆ. ಈ ಸಂದೇಶ ಕೊಡುವ ನೀತಿಯ ಭಾಗವಾಗಿಯೇ ಶ್ರೀಕಾಂತ್ ಪೂಜಾರಿಯವರನ್ನ ಬಂಧಿಸಿದೆ ಅಂತಕ್ಕಂಥದ್ದು ನನಗೆ ಬಲವಾಗಿರ್ತಕ್ಕಂಥ ಸಂಶಯ. ಆ ಹಿನ್ನೆಲೆಯಲ್ಲೇ ನಾನೂ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದೆ, ನನ್ನನ್ನು ಬಂಧಿಸಿ ಅಂತ ಇವತ್ತು ಠಾಣೆ ಮುಂದೆ ಬಂದು ಕೂತಿದ್ದೇನೆ. ಈಗ ಅಂದರೆ ಕಳೆದ 31 ವರ್ಷಗಳಲ್ಲಿ ಲಕ್ಷಾಂತರ ಪ್ರಕರಣಗಳಿರುವಂಥದ್ದು, ಯಾವ ಸುಮಾರಕ್ಕೆ ತಾರ್ಕಿಕ ಅಂತ್ಯ ಸಿಗದಲ್ಲೇ ಇರುವಂಥದ್ದು. ಆದರೆ ಪರ್ಟಿಕ್ಯುಲರ್ ಆಗಿ ಕರಸೇವಕರಾಗಿದ್ದಂಥವರ ಕೇಸ್ಗಳನ್ನೇ ಓಪನ್ ಮಾಡ್ತಿರೋಂಥ ಕಡೆ, ಇಲ್ಲ ಒಂದು ಕಡೆ ನೇರವಾಗಿ ದ್ವೇಷನ ನೇರವಾಗಿ ಹೊರ ಹಾಕ್ತಿದ್ದಾರೆ ಅಂತ. ನಿಮಗೆ ಇದ್ರ ಬಗ್ಗೆ ಯಾವುದೇ ಥರದ ಅನುಮಾನ ಬೇಡ. ಇವರು ದುರುದ್ದೇಶಪೂರ್ವಕವಾಗಿ ಮಾಡಿರೋದು. ಯಾಕೆಂದ್ರೆ ಶ್ರೀಕಾಂತ್ ಪೂಜಾರಿ ದೇಶ ಬಿಟ್ಟು ಓಡೋದಂಥ ವ್ಯಕ್ತಿ ಅಲ್ಲ, ಮತ್ತು ಅವರು ತಲೆಮರೆಸ್ಕೊಂಡವರು ಅಲ್ಲ. ಹುಬ್ಬಳ್ಳಿಯಲ್ಲೇ ಹುಟ್ಟಿದ್ದಾರೆ, ಹುಬ್ಬಳ್ಳಿಯಲ್ಲೇ ವ್ಯವಹಾರ ನಡೆಸ್ತಾ ಇದ್ದಾರೆ. 31 ವರ್ಷದ ನಂತರ ಅಯೋಧ್ಯೆಯ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಬಂಧನಕ್ಕೆ ಒಳಪಡಿಸ್ತಾರೆ ಅಂದರೆ ಏನು ಸಂದೇಶ ಕೊಡ್ತಾರೆ ಇವರು? ಇದು ಭಾಳ ಸ್ಪಷ್ಟ ಆಗುತ್ತೆ. ಈ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ. ಸರ್ಕಾರ ಈ ರೀತಿ ರಾಮ ಭಕ್ತರನ್ನು ಬಂಧಿಸೋದಾದರೆ ನಮ್ಮನ್ನು ಬಂಧಿಸಿ ಅನ್ನುವಂಥ ಸವಾಲಿನೊಂದಿಗೆ ಇವತ್ತು ಪೊಲೀಸ್ ಠಾಣೆ ಮುಂದೆ ಕೂತಿದ್ದೇವೆ. ಸರ್ಕಾರದ ವಿರುದ್ಧ ನಮ್ಮ ಹೋರಾಟ, ನಮ್ಮ ಪ್ರತಿಭಟನೆ.
ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಇಂಥ ವೇಳೆಯಲ್ಲಿ ಸರ್ಕಾರ ಈ ರೀತಿಯಾಗಿ ಕ್ರಮ ಕೈಗೊಳ್ತಿರುವಂಥದ್ದು, ನಿಮ್ಮ ಹೋರಾಟ ಅಂತಿಮವಾಗಿ ಎಲ್ಲಿವರೆಗೂ ನಡೆಯುತ್ತೆ? ನೋಡಿ, ನಾವೇನಂದರೆ ಸರ್ಕಾರದ ಈ ನೀತಿ ತಪ್ಪು ಅನ್ನೋದನ್ನು ಅವರಿಗೆ ಮನವರಿಕೆ ಆಗಬೇಕು ಮತ್ತು ತಾವು ಮಾಡಿರೋ ತಪ್ಪನ್ನು ಅವ್ರು ತಿದ್ಕೊಳ್ಬೇಕು. ಅದನ್ನು ಸಮರ್ಥಿಸ್ಕೊಳ್ಳುವಂಥ ಮಾತಾಡ್ತಕ್ಕಂಥದ್ದು ಈ ಸರ್ಕಾರದ ಮಾನಸಿಕ ಸ್ಥಿತಿ ಏನಿದೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ, ಸೇವಕರನ್ನ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ನಡೆದಂತ ಅಯೋಧ್ಯೆಯ ಕಾರ್ಯಸೇವೆನಲ್ಲಿ ನಾನು ಮತ್ತು ಸಿ.ಟಿ. ರವಿಯವರು ಒಟ್ಟಾಗಿ ಭಾಗವಹಿಸಿದ್ವಿ. ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ನಾನು ಆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ದೆ. ಸರಿಯೂ ನದಿಯಿಂದ ನಮಗೇನು ಸೂಚನೆ ಇತ್ತು ಆ ಸೂಚನೆಯ ಪ್ರಕಾರ ಕಾರ್ಯಸೇವೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾನು ಭಾಗವಹಿಸಿದಂತ ರೋಮಾಂಚನಕಾರಿಯಾದಂತ ನೆನಪುಗಳು ನನಗೆ ಇವತ್ತಿಗೂ ಕೂಡ ಇದೆ. ರಾಮ ಮಂದಿರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸರ್ಕಾರ ರಾಮ ಭಕ್ತರನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರಾಮ ಕಾರ್ಯಸೇವೆ ಮಾಡಿದ್ದೇನೆ ತಪ್ಪು. ರಾಮ ಭಕ್ತರ ಸುನಿಲ್ ಕುಮಾರ್ ಅವರನ್ನ ವಶಕ್ಕೆ ಪಡೆಯೋಕ್ಕೂ ಮುಂಚೆ ರಾಮ ವಿರೋಧಿ ಸರ್ಕಾರ ಇದು, ಈ ಸರ್ಕಾರದ ನೀತಿಗಳು ಎಲ್ಲವೂ ಕೂಡ ಹಿಂದೂ ವಿರೋಧಿ ನೀತಿಗಳಾಗಿದೆ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನು ಹಾಗಾದ್ರೆ ಅರೆಸ್ಟ್ ಮಾಡಿ, ಯಾರ್ಯಾರೋ ನಿಮ್ಮ ಕಣ್ಣಿಗೆ ಯಾರ್ಯಾರು ಸಾಫ್ಟ್ ಟಾರ್ಗೆಟ್ ಆಗ್ತಾರೆ, ಈಸಿ ಟಾರ್ಗೆಟ್ ಆಗ್ತಾರೆ, ಅವ್ರನ್ನ ಯಾಕೆ ಮುಟ್ತೀರಾ, ನಮ್ಮನ್ನು ಮುಟ್ಟಿ ಅಂತ ಸವಾಲು ಹಾಕ್ತಾ ಇದ್ದಾರೆ.